ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜದಿಂದ ಶ್ರೀ ವಿಶ್ವಕರ್ಮ ಭಾವಚಿತ್ರದ ಭವ್ಯ ಮೆರವಣಿಗೆ ಆಚರಣೆ ಅದ್ದೂರಿಯಾಗಿ ನೆರವೇರಿದೆ. ಮುನವಳ್ಳಿ ಪಟ್ಟಣದಲ್ಲಿ ಬುಧವಾರ 10 ಗಂಟೆಗೆ ಅದ್ದೂರಿಯಾಗಿ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಅದ್ದೂರಿ ಜಯಂತ್ಯೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಭಾವಚಿತ್ರಕ್ಕೆ ಮಣಿಪ ಶ್ರೀಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಸೋಮಶೇಖರ್ ಮಠ, ಮುನವಳ್ಳಿ ಭಂಡಾರಹಳ್ಳಿ ಹಾಗೂ ಸವದತ್ತಿ ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಹಾಗೂ ಸವದತ್ತಿ ಎಪಿಎಂಸಿ ಅಧ್ಯಕ್ಷರು ಚಂದ್ರು ಜಂಬ್ರಿ, ಪಂಚನಗೌಡ, ದ್ಯಾಮನಗೌಡರು ಸೇರಿ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ನೀಡುವ ಸಂದರ್ಭದಲ್ಲಿ ಸುಭಾಸ್ ಗಿದಿಗೌಡರು, ಶ್ರೀಕಾಂತ್ ಮಲಗೌಡರು, ರಮೇಶ್ ಗಂಗನವರ್, ಗುರುರಾಜ್ ಚಂದರಗಿ ಹಾಗೂ ವಿಶ್ವಕರ್ಮ ಸಮಾಜ ತಾಲೂಕಾಧ್ಯಕ್ಷ ಸಿದ್ದಯ್ಯ ಒಡಿಯರ್, ಮುನವಳ್ಳಿಯ ಕಾಳಿಕಾ ದೇವಿಯ ದೇವಸ್ಥಾನದ ಅಧ್ಯಕ್ಷರು ಆದ ಮೌನೇಶ್ ಮಾಯಾಚಾರಿ, ಉಪಾಧ್ಯಕ್ಷರು ಮೌನೇಶ್ ಬಡಿಗೇರ್, ಕಾರ್ಯದರ್ಶಿಯಾದ ವಿನಾಯಕ ಪತ್ತಾರ್, ನಾಗರಾಜ್ ಬಡಿಗೇರ್, ಮುನವಳ್ಳಿಯ ಶ್ರೀ ಕಾಳಿದೇವಿಯ ಆಚಾರ್ಯರು ಆದ ಮಂಜುನಾಥ್ ದೈವಜ್ಞ ಸಿರಿ ಹಾಗೂ ತಾಲೂಕಿನ ಸಮಾಜದ ಮುಖಂಡರು, ಮಹಿಳೆಯರು, ನಾಗರಿಕರು ಭಾಗಿಯಾಗಿದ್ದರು. ಮೆರವಣಿಗೆ ಮುನವಳ್ಳಿ ಪಟ್ಟಣದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹಿರೇ ಅಗಸಿ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೂಲಕ ವಿವಿಧ ವಾದ್ಯ ಮೇಳ, ಕಲಾತಂಡ ಹಾಗೂ ಕುಂಭ ಆರತಿ ಹೊತ್ತು ನೂರಾರು ಮಹಿಳೆಯರು ಶ್ರೀ ಕಾಳಿಕಾ ದೇವಿ ದೇವಸ್ಥಾನದವರೆಗೂ ಭವ್ಯ ಮೆರವಣಿಗೆ ನೆರವೇರಿತು. ನಂತರ ಮಧ್ಯಾಹ್ನ 1ಕ್ಕೆ ಮಹಾಪ್ರಸಾದ ಸ್ವೀಕರಿಸಿದರು. ವಿಶ್ವಕರ್ಮ ಜಯಂತಿ ಅಂಗವಾಗಿ ಒಂದು ರಥಯಾತ್ರೆ ನಮ್ಮ ದೇಶಕ್ಕೆ ವಿಶ್ವಕರ್ಮರ ಕೊಡುಗೆ ಬಹಳ ಅಪಾರವಾದದ್ದು. ಕಂಬಾರ, ಮತ್ತಾರ, ಬಡಿಗೇರ, ಶಿಲ್ಪಿಕಾರ, ಇವತ್ತು ನಾವೆಲ್ಲ ಹೇಗಿದೇವೆ ಅಂತ ತೋರ್ಸಾರ ಯಾರು? ವಿಶ್ವಕರ್ಮದವ್ರು. ಇವತ್ತು ನಾವೆಲ್ಲ ಹಂಪಿಗೆ ಹೋಗ್ತೇವೆ, ಬೇಲೂರು ಹಡಬಿಡ್ ಹೋಗ್ತೇವೆ, ಭವ್ಯವಾದ ಮೂರ್ತಿಯನ್ನು ನೋಡ್ತೇವೆ. ನಾವು ಆ ಮೂರ್ತಿಯನ್ನು ತಯಾರು ಮಾಡಿದ್ರೆ ವಿಶ್ವಕರ್ಮ. ಇವತ್ತು ನಮ್ಮ ದೇಶಕ್ಕೆ ಈ ಸಮಾಜದ ಕೊಡುಗೆ ಬಹಳ ದೊಡ್ಡದು. ಇವತ್ತು ಅದಕ್ಕಾಗಿ ಇವತ್ತಿನ ಮುನವಳ್ಳಿ ಪಟ್ಟಣದಲ್ಲಿ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು, ನಮ್ಮ ಎಲ್ಲ ಸಮಾಜದವರು ಎಲ್ಲರೂ ಕೂಡಿಕೊಂಡು ಬಹಳ ಅದ್ದೂರಿಯಾಗಿ ಇವತ್ತು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ವಿಶ್ವಕರ್ಮದ ಪರಬ್ರಹ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ನಡೀತಕ್ಕಂಥ ಈ ನಾಡು ಮತ್ತು ಜಗತ್ತು ಕಂಡಿರ್ತಕ್ಕಂಥ ಒಬ್ಬ ವಿಶ್ವಕರ್ಮ ಜಯಂತಿಯನ್ನು ನಮ್ಮ ಮುನವಳ್ಳಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು, ವಿಶ್ವಕರ್ಮದ ಸಮಾಜದ ಬಾಂಧವರು ಕೂಡಿಕೊಂಡು ಮುನವಳ್ಳಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವಕರ್ಮದ ಒಂದು ಭಾವಚಿತ್ರದ ಶೋಭಾಯಾತ್ರೆ ಮುನವಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಅತ್ಯಂತ ವೈಭವದಿಂದ ಮತ್ತು ವಾದ್ಯ ಮೇಳಗಳೊಂದಿಗೆ ನಡೀತಾ ಇದೆ. ಆ ಕಾರ್ಯಕ್ರಮ ಅತ್ಯಂತ ಶೋಭಾಯಾತ್ರೆ, ಸಾಕಷ್ಟು ತಾಯಂದರು ಕೂಡ ಕುಂಭಮೇಳದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಅನೇಕ ಎಲ್ಲ ವಿಶ್ವಕರ್ಮ ಸಮಾಜದ ಬಾಂಧವರು ಕೂಡ ಅದನ್ನು ಕೇವಲ 2-3 ದಿನದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡತಕ್ಕಂಥ ಒಂದು ವಿಶ್ವಕರ್ಮ ಜಯಂತಿಯನ್ನು ಯಶಸ್ವಿಯಾಗಲಿ, ಅವರಿಗೆ ಎಲ್ಲರಿಗೂ ಶುಭವಾಗಲಿ. ಆ ಶೋಭಾಯಾತ್ರೆ
ಒಂದು ಇಲ್ಲಿಂದ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಕಾಳಮ್ಮ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನಡೀತಕ್ಕಂಥ ಶೋಭಾಯಾತ್ರೆ ಯಶಸ್ವಿಯಾಗಲಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಪಟ್ಟಣದ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ನಡೆದಿರುವಂಥ ಈ ವಿಶ್ವಕರ್ಮರ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮ. ವಿಶ್ವಕರ್ಮ ಜಯಂತಿಯ ಎಲ್ಲರಿಗೂ ಶುಭಾಶಯ ತಿಳಿಸುತ್ತಾ ಮತ್ತು ಒಂದು ಇದರ ಪ್ರಕಾರ ನಮ್ಮ ರಾಮಸೇತು ನಾವೇನಂತೆ ರಾಮಸೇತುವನ್ನು ಕಟ್ಟಿದ್ದು ವಿಶ್ವಕರ್ಮರೇ ಅನ್ನುವಂಥ ಒಂದು, ಆಮೇಲೆ ವಿಷ್ಣುವಿನ ಕೈಯಲ್ಲಿರುವಂಥ ಸುದರ್ಶನ ಚಕ್ರನು ನಮ್ಮ ವಿಶ್ವಕರ್ಮನೇ ತಯಾರು ಮಾಡಿದ್ದಂಥ ಅನ್ನುವಂಥ ಒಂದು. ಅದಲ್ಲದೆ ಈಗ ಸಮಾಜದ ಎಲ್ಲ ಕುಂಬಾರರು ಕಮ್ಮರು ಅಕ್ಷರ ಎಲ್ಲರೂ ಕೂಡಿ ತಾವೇನು ಮಾಡಾಕ್ತೀರಿ ಏನು ಒಗ್ಗಟ್ಟು ತೋರಿಸಿರಿ ತಮ್ಮೆಲ್ಲರೂ ನಾನು ಚಿರಋಣಿಯಾಗಿದ್ದೇನೆ. ಮುಂದಿನ ಯಾವುದೇ ಒಂದು ನಮ್ಮ ಸಮಾಜಕ್ಕೆ ಏನೋ ಒಂದು ಸಹಾಯ ಸಹಕಾರ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಇವತ್ತು ಇನ್ನೊಮ್ಮೆ ವಿಶ್ವಕರ್ಮರ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, TV20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.